ಗೇಟಲ್ಲಿ ಈ ಒಂದು ದುರ್ಘಟನೆ ಆಗಿರೋದು ಭಾಳಷ್ಟು ಒಂದು ದುಃಖ ತಂದಿದೆ ಎಲ್ಲರಿಗೂ. ಆ್ಯಕ್ಚುಲಿ ಊರಾಚೆ ಹೋಗಿದ್ವಿ, ನಿನ್ನೆ ಬಂದಾಗ ಇಮಿಡಿಯೇಟಾಗಿ ನಮ್ಮ ಸ್ಥಳೀಯ ನಾಯಕರನ್ನ ಕರ್ಕೊಂಡು ಬಂದಿದ್ದೀವಿ ಮನೆಗಳಿಗೆ. ಅಂದರೆ ನೋಡಿ, ಮೋಸ್ಟ್ಲಿ ಎಲ್ಲ 3 ಮನೇಲೂ ಒಬ್ಬೊಬ್ಬರೇ ಗಂಡ್ಮಕ್ಳು. ಇವಾಗಿರೋದು 2-3 ಜನ ಹೆಣ್ಮಕ್ಳೆಲ್ಲ ಇದ್ದಾರೆ, ಇಲ್ಲಿ ಓದೋರು ಇದ್ದಾರೆ, ಮದುವೆ ಆಗಿದ್ದವರು ಇದ್ದಾರೆ. ಸೊ ಸರ್ಕಾರದಿಂದ ಒಂದು ಪರಿಹಾರ ಬಂದಿದೆ. ಆದರೆ ಇದು ಅದಕ್ಕಿಂತ ಹೆಚ್ಚಾಗಿ ಈ ರೋಡ್ ರೂಲ್ಸು, ಈ ರಸ್ತೆ ನಿಯಮಗಳನ್ನು ಫಾಲೋ ಮಾಡಬೇಕಾದ್ರೆ ಇಂಪಾರ್ಟೆಂಟ್. ಅಲ್ಲಿ ಇವಾಗ ಬರ್ತಾ ನೋಡ್ಕೊಂಡು ಬಂದಿದ್ವಿ, ಎಲ್ಲೂ ಒಂದು ರೋಡ್ ಹಂಪ್ಗಳಿಲ್ಲ, ಒಂದು ಸೈನೇಜ್ ಇಲ್ಲ, ಸ್ಪೀಡ್ ಲಿಮಿಟ್ಗಳು ಹಾಕಿಲ್ಲ ಎಲ್ಲೂ. ಸೊ ಇದನ್ನು ನಾವು DC ಗಳ ಹತ್ರ ಮಾತಾಡಿ, ನಮ್ಮೆಲ್ಲ ನಾಯಕಗಳೆಲ್ಲ ಇದ್ದಾರೆ, ಮಾತಾಡಿ ಅದಕ್ಕೆ ತಕ್ಕವಾಗಿ CCTVಗಳು, ಹೈಯೆಸ್ಟ್ ಆಕ್ಸಿಡೆಂಟ್ಗಳಾಗ್ತಿರೋದು ಎಲ್ಲ ಟಿಪ್ಪರ್ಗಳದ್ದು. ಅಂದರೆ ಅವ್ರದ್ದು ಹೈಟ್ಗಳೇ ಬೇರೆ ಇರುತ್ತೆ. ಈ ಹುಡುಗರು ಪಾಪ ಅದನ್ನು ನೋಡಿಕೊಂಡು ಈ ಟಿಪ್ಪರ್ಗಳು ಕರೆಕ್ಟಾಗಿ ಚಲಿಸ್ತಾರೆ ವಾಹನಗಳನ್ನ, ಆವಾಗ ಆಕ್ಸಿಡೆಂಟ್ಗಳು ಕಮ್ಮಿ ಆಗುತ್ತೆ. ಆಮೇಲೆ ಯುವಕರಿಗೆ ಇಂಪಾರ್ಟೆಂಟ್ ಏನಂದರೆ, ನಮ್ಮ ಈ ನಿಯಮಗಳಿರೋದು ಫಾಲೋ ಮಾಡೋದಕ್ಕೆ ಹೆಲ್ಮೆಟ್ಗಳು ಹಾಕ್ಕೊಬೇಕು. ಅದನ್ನು ನಮ್ಮ ಪೊಲೀಸವರು ಇನ್ಸಿಸ್ಟ್ ಮಾಡಬೇಕು. ಈ 2-3 ರೈಡಿಂಗು ಅದನ್ನು ಅವಾಯ್ಡ್ ಮಾಡಬೇಕು. ಎಲ್ಲೆಲ್ಲಿ ಒಂದೊಂದು ಟೈಮ್ಗಳಲ್ಲಿ ಅಪಘಾತ ಆಗುತ್ತೆ, ಆದರೆ ಆದಷ್ಟು ನಮ್ಮ ಕೈಲಿ ಅವಾಯ್ಡ್ ಆಗುತ್ತೋ ಅದನ್ನು ಅವಾಯ್ಡ್ ಮಾಡೋಕ್ಕೆ ನಿಮ್ಮ ಯುವಕರ ಕೈಲೇ ಇದಿದೆ. ಸೊ ಈ ಒಂದು ಕಾರಣದಿಂದ ನಮ್ಮ ಸರ್ಕಾರದಿಂದ 5 ಲಕ್ಷ ಒಂದೊಂದು ಕುಟುಂಬಕ್ಕೆ ಬಂದಿದೆ. ನಮ್ಮ ಕೈಲಾದಷ್ಟು ಒಂದು ಪರಿಹಾರ ನಾವು ಮಾಡಿದ್ದೀವಿ. ಆಮೇಲೆ ಮುಂಬರುವ ದಿನಗಳಲ್ಲಿ ಪಾಪ ಈ ಮಕ್ಕಳೆಲ್ಲ ಇಂಜಿನಿಯರಿಂಗ್ ಓದಬೇಕು ಅಂತಾರೆ, ಡಾಕ್ಟರ್ಗಳಾಗಬೇಕಂತಾರೆ. ಅವ್ರ ಕೈಗೆ ಯಾವತ್ತೂ ನಮ್ಮ ಪಕ್ಷದಿಂದ, ನಮ್ಮ ಪರ್ಸ್ನಲ್ ಇದರಿಂದ ನೋಡಿಕೊಂಡು ಅವ್ರಿಗೆ ಎಜುಕೇಷನ್ ಕೊಡೋಷ್ಟು ನಾವು ನೋಡಬೇಕು. ನಾನು ಆ ಮಟ್ಟಕ್ಕೆ ಮಾತಾಡಲ್ಲ ಇವಾಗ, ಯಾಕಂದರೆ ಅಫಿಷಿಯಲ್ ಲೆವೆಲಲ್ಲಿ ನಮ್ಮ ರೋಡ್ ಸೇಫ್ಟಿಗೆ ಏನೇನು ಮೇಂಟೈನ್ ಮಾಡಬೇಕು ಅದು ನಮ್ಮ ಕೈಲಿರ್ತೀವಲ್ಲ. ಸೊ ಡೈರೆಕ್ಟಾಗಿ ರೂಲ್ಸ್ ನಿಯಮ ಮಾಡಿ ಡೈರೆಕ್ಟಾಗಿ ಟಿಪ್ಪರ್ ಡ್ರೈವರ್ಗಳಿಗೆ ಮಾತ್ರ ಅಲ್ಲ, ಓನರ್ಗಳಿಗೂ ಇದನ್ನು ಫೈನ್ಗಳು ಹಾಕಬೇಕಿದೆ. ಹೈಯೆಸ್ಟ್ ಓನರ್ಗಳಿಗೆ ಫೈನ್ ಹಾಕಿದ್ರೇ ಈ ಸ್ವಲ್ಪ ರಿಯಲೈಸೇಷನ್ ಆಗುತ್ತೆ. ಯಾಕಂದರೆ ಇವಾಗ ಈ ಒಂದು ಘಟನೆಯಲ್ಲಿ ನೋಡಿ, ಇಡೀ ಸ್ಟೇಟ್, ಇಡೀ ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ. ಒಬ್ಬ ಹುಡುಗಂದು ವಯಸ್ಸು 14, ಒಬ್ಬಂದು 18, 20, ಈ ವಯಸ್ಸುಗಳಲ್ಲಿ ಈಗೆಲ್ಲ ಮದುವೆ ಆಗಿ 6 ತಿಂಗಳುಗಳಾಗಿದೆ. ಸೊ ಇದು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ನಾವು ಇದಕ್ಕೆ ಆ್ಯಕ್ಷನ್ ಎತ್ಕೊಂಡು ಈ ಜನತೆಗೆ ರಿಲೀಫ್ ಬರೋಂಗೆ ಆಕ್ಸಿಡೆಂಟ್ಗಳು ಕಮ್ಮಿ ಆಗಬೇಕಿದೆ. ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಆಕ್ಸಿಡೆಂಟ್ ಕಮ್ಮಿ ಆಗಿದ್ರೂ ಪಬ್ಲಿಕ್ ನ್ಯೂಸ್ ಆಗಲ್ಲ ಜಾಸ್ತಿ. ಆದರೆ ಇದೇ ಒಂದು ಸಮಯ, ಇದನ್ನು ಎತ್ಕೊಂಡು ನಾವು ಕರೆಕ್ಟಾಗಿ ರೋಡ್ ರೂಲ್ಸ್ನ ಫಾಲೋ ಮಾಡೋಂಗೆ ಯುವಕರಿಗೆ ಸ್ವಲ್ಪ ಎಜುಕೇಷನು ಕೊಡಬೇಕು, ಪ್ಲಸ್ ಡ್ರೈವರ್ಗಳಿಗೂ ಎಜುಕೇಷನ್ ಕೊಡಬೇಕಿದೆ. ಅಂತ ಹೆಚ್ಚಾಗಿ ಅವ್ರ ಜೊತೆ ಇದ್ದೀವಿ ಅಂತ ಅವ್ರಿಗೆ ಗೊತ್ತಿರಬೇಕು ಫಸ್ಟು. ಅಂದರೆ ಇವಾಗ ಒಂದು ಮಗು ಪಾಪ ಇವಾಗ ಅವ್ರ ಸೆಕೆಂಡ್ ಇಯರ್ ಇಂಜಿನಿಯರಿಂಗಲ್ಲಿದೆ, ಮದುವೆ ಆಗಿ 6 ತಿಂಗಳಾಗಿದೆ ಈ ಹುಡುಗನ ಜೊತೆ. ಸೊ ಅವ್ರಿಗೆ ಅವ್ರ ಎಜುಕೇಷನ್ಗೆ, ಅವರ ಒಂದು ಪರಿಹಾರಕ್ಕೆ ನಾವೆಲ್ಲ ಜೊತೇಲಿರ್ತೀವಿ, ಅವ್ರ ಕುಟುಂಬದ ಜೊತೆ ನಾವೆಲ್ಲ ಖಂಡಿತವಾಗ್ಲೂ ಇರ್ತೀವಿ ಅಂತ ಅವ್ರಿಗೆ ಹೇಳ್ಬೇಕು. ಸರ್, ಯಂಗ್ ಜನ್ರೇಷನ್ಗೆ ಏನು ಮೆಸೇಜ್ ಕೊಡ್ತೀರಾ ಸರ್? ಯಂಗ್ ಜನ್ರೇಷನ್ಗೆ ಇವಾಗ ತಂದೆ ತಾಯಿ ಎಷ್ಟಂತ ಮಾಡೋಕ್ಕಾಗುತ್ತೆ ಅವ್ರನ್ನ. ಪಾಪ ಅವ್ರಿಗೆ ಬೈಕ್ ಕೊಡಿಸ್ಬೋದು, ಎಜುಕೇಷನ್ ಮಾಡಿಸ್ಬೋದು, ಆದರೆ ಬೈಕ್ ಮೇಲೆ ಮೆತ್ತಗೊಡಿಸೋದು ಅದು ನಮ್ಮ ಯುವಕರ ಕೈಲಿರುತ್ತೆ. ಅಂದರೆ ಈ ಫಿಲ್ಮ್ಗಳನ್ನು ಸ್ವಲ್ಪ ಈ ಆ್ಯಕ್ಷನ್ ಸ್ಟಂಟ್ಗಳು ತೋರಿಸಿದ ತಕ್ಷಣ ಈ ಯುವಕರು ಪಾಪ ಸ್ವಲ್ಪ ಇದಾಗ್ತಾರೆ. ಸೊ ನಮ್ಮ ಟ್ರಾಫಿಕ್ ಪೊಲೀಸ್ಗೂ, ಪ್ಲಸ್ ಟ್ರಾಫಿಕ್ ಪೊಲೀಸ್ ಒಂದು ಬರೀ ಫೈನ್ ಹಾಕೋದಕ್ಕಿಂತ ನಮ್ಮ ಯುವಕರಿಗೆ ಎಜುಕೇಷನ್ ಮಾಡಬೇಕು ಫಸ್ಟು. ಹೆಲ್ಮೆಟ್ ಹಾಕ್ಕೊಳ್ಳೋದು ಬರೀ ರೂಲ್ ಅಲ್ಲ, ಏನಕ್ಕೆ ರೂಲು ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕು ಅದನ್ನು. ಇವಾಗ ಸ್ವಲ್ಪ ಆದ್ರೂ 4 ಜನರಿಗೆ ಒಬ್ಬನಾದ್ರೂ ಹೆಲ್ಮೆಟ್ ಹಾಕ್ಕೊಂಡಿದ್ದರೆ ಅವ್ನ ಕುಟುಂಬಕ್ಕೆ ಸ್ವಲ್ಪ ರಿಲೀಫ್ ಆದರೂ ಆಗಿರೋದು ಇವಾಗ. ಸೊ ಯುವಕರಿಗೆ ಮೆಸೇಜ್ ಏನಂದರೆ, ಪ್ಲೀಸ್ ಫಾಲೋ ಟ್ರಾಫಿಕ್ ರೂಲ್ಸ್ ಇರೋದೇ ನಮ್ಮ ಸೇಫ್ಟಿಗೋಸ್ಕರ ಈ ರೂಲ್ಸ್ಗಳನ್ನ ಮಾಡೋದು. ಸೊ ಇದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ಕುಟುಂಬದಲ್ಲೂ ನಾವು ಒಂದೊಂದು ಬೇರೆ ಬೇರೆ ಥರನೇ ಸಮಸ್ಯೆಗಳಿದೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಮ್ಮ ಸ್ಥಳೀಯ ನಾಯಕರುಗಳೆಲ್ಲ ಇದ್ದಾರೆ ಇಲ್ಲಿ, ಅವ್ರಿಗೆ ನಮ್ಮ ಸಂಪರ್ಕದಲ್ಲಿದ್ದು ಅವ್ರ ಎಜುಕೇಷನ್ಗಾಗಿರಲಿ, ಅವ್ರ ಹೆಲ್ತ್ಗಾಗಿರಲಿ, ಏನೇ ಆಗಿರಲಿ ಅವ್ರ ಜೊತೆ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.